ಕಾಂಗ್ರೆಸ್ನ ರೇಟ್ ಕಾರ್ಡ್ ವಿರುದ್ಧವಾಗಿ ಈಗಾಗಲೇ ಬಿಜೆಪಿ ಹೊಸ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕೆ ಯಾವ್ಯಾವ ಇಲಾಖೆಯಲ್ಲಿ ವರ್ಗಾವಣೆಗೆ ಎಷ್ಟೆಷ್ಟು ಹಣವನ್ನು ಪಡೆಯಲಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರೇಟ್ ಕಾರ್ಡ್ ಕೂಡ ಬಿಡುಗಡೆ ಮಾಡಿದ್ರು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಸಚಿವರು ಈಗಾಗಲೇ ಸಿ ಟಿ ರವಿ ಅವರು ಬಂದು ನೇರವಾಗಿ ಅವರ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ಸಾಕಷ್ಟು ಹೋರಾಟಗಳ ನಡುವೆ ಈಗ ರೇಟ್ ಕಾರ್ಡ್ ದರ ನಿಗದಿ ಆಗಿರುವಂಥ ಪಟ್ಟಿ ಬಿಡುಗಡೆ ಮಾಡಿದಿರಿ. ಏನಕ್ಕೆ ಎಷ್ಟೆಷ್ಟು ಸರ್ ಪ್ರಮುಖವಾಗಿ? ನೋಡಿ, ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕಾಂಗ್ರೆಸ್ ರೇಟ್ ಕಾರ್ಡ್ ಇರೋದು ಕೂಡ ಅಷ್ಟೇ ಸತ್ಯ. ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಕಾಂಗ್ರೆಸ್ನ ರೇಟ್ ಕಾರ್ಡ್ ಬಗ್ಗೆ ನೀವು ವಿಶೇಷ ಕನ್ನಡಕವನ್ನು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಬರಿಗಣ್ಣಿಗೆ ಕಾಣುತ್ತೆ. ಕಿವಿ ಕೇಳಿಸ್ಕೊಂಡ್ರೆ ಸಾಕು ರೇಟ್ ಕಾರ್ಡ್ ರೇಟ್ ಎಷ್ಟು ಅನ್ನೋದು ನಿಮ್ಮ ಕಿವಿಗೆ ಬೀಳುತ್ತೆ. ಪ್ರತಿಯೊಂದಕ್ಕೂ ದರ ನಿಗದಿ ಮಾಡಿದ್ದಾರೆ. ಆ ದರವನ್ನು ಕೊಡಲೇಬೇಕು. ಕೊಡದೇ ಇದ್ದರೆ ನಿಮ್ಮ ಫೈಲೇ ಮೂವ್ ಆಗಲ್ಲ. ಇದು ನಾನು ಹೇಳಿದ ಅಫಿಷಿಯಲ್ ರೇಟ್ ಕಾರ್ಡು. ಇನ್ನು ಟಿಪ್ಸ್ ಬೇರೆ ಇದೆ. ಯಾವ್ಯಾವ ಸರಿ ಟೇಬಲ್ ಮೂವ್ ಆಗಬೇಕು ಅಂದ್ರೆ ಟಿಪ್ಸ್ ಲೆಕ್ಕ ಬರುತ್ತೆ. ಯಾವ್ಯಾವ ಪ್ರಮುಖ ಇಲಾಖೆಗೆ ಎಷ್ಟೆಷ್ಟು ದರ ನಿಗದಿ ಮಾಡಲಾಗಿದೆ ಅಂತೀರಾಗಾದ್ರೆ? ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಚದರಡಿಗೆ FAR ಫ್ಲೋರ್ ಏರಿಯಾ ರೇಷಿಯೋ 100 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ. 100 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ. ಇದು ಒಂದರಲ್ಲೇ ತಿಂಗಳಿಗೆ 1000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಇದೊಂದರಲ್ಲೇ ತಿಂಗಳಿಗೆ 1000 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬರಲ್ಲ, ಕಾಂಗ್ರೆಸ್ ಖಜಾನೆಗೆ ಹೋಗುತ್ತೆ, ಕಾಂಗ್ರೆಸ್ ನಾಯಕರುಗಳ ಖಜಾನೆಗೆ ಹೋಗುತ್ತೆ. CLU ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಭೂ ಪರಿವರ್ತನೆ. ಈಗ ನಿಮ್ಮದು ಅಗ್ರಿಕಲ್ಚರ್ ಇರುತ್ತೆ, ಅದನ್ನು ರೆಸಿಡೆನ್ಷಿಯಲಿ ಕನ್ವರ್ಟ್ ಮಾಡಬೇಕು, ಕಮರ್ಷಿಯಲಿ ಕನ್ವರ್ಟ್ ಮಾಡಬೇಕು, ಇಂಡಸ್ಟ್ರಿಯಲಿ ಕನ್ವರ್ಟ್ ಮಾಡಬೇಕು ಅಂದರೆ 1 ಎಕರೆಗೆ 27 ಲಕ್ಷ ರೂಪಾಯಿ ಫಿಕ್ಸು. ಅದು ಕೊಟ್ಟರೆ ಮಾತ್ರ ಮೀಟಿಂಗಿಗೆ ಫೈಲ್ ಬರುತ್ತೆ, ಇಲ್ಲದೇ ಮೀಟಿಂಗಿಗೆ ಫೈಲೇ ಬರೋಲ್ಲ. ಗೃಹ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ 50 ಲಕ್ಷದಿಂದ 1 ಕೋಟಿ, ACP 1.5 ಕೋಟಿಯಿಂದ 2 ಕೋಟಿ, ಇಂಜಿನಿಯರ್ಗಳಿಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು AE 20ರಿಂದ 25 ಲಕ್ಷ, AEE 25ರಿಂದ 25 ಲಕ್ಷದಿಂದ 50 ಲಕ್ಷ, EE 50 ಲಕ್ಷದಿಂದ 75 ಲಕ್ಷ, CE 1 ಕೋಟಿಯಿಂದ 5 ಕೋಟಿ. ಇದು ಜನರಲ್ ಆಗಿರೋ ರೇಟು. ಕೆಲವು ಹುದ್ದೆಗಳು, ಆಯಕಟ್ಟಿನ ಹುದ್ದೆಗಳು ಗ್ರಾಂಟ್ಸ್ನ ಆಧಾರದಲ್ಲಿ ಆ್ಯಕ್ಷನ್ ಆಗ್ತವೆ. ರೆವಿನ್ಯೂ ಡಿಪಾರ್ಟ್ಮೆಂಟು ತಹಸೀಲ್ದಾರು 50 ಲಕ್ಷದಿಂದ 1 ಕೋಟಿ. ನೀವು ಕೇಳಿದ್ರೂ ಸಿಗಲ್ಲ, ಸೋಲ್ಡ್ ಆಗಿಬಿಟ್ಟಿದೆ. ಈಗ ಮತ್ತು ಕಾಯ್ಬೇಕು ನೀವು. ಈಗಲೇ ಕಾದರೆ ಈ ಕೆಲವು ಸ್ಕೂಲಿಗೆ ಅಡ್ಮಿಷನ್ ಆಗ ಕಾಯ್ತಾರಲ್ಲ, ಹಾಗೆ 1 ವರ್ಷ ಮುಂಚೆ ಅರ್ಜಿ ಕೊಟ್ಕೊಂಡು ಕಾದರೆ ಮುಂದಿನ ವರ್ಷಕ್ಕೆ ನಿಮಗೆ ಸಿಗ್ಬೋದು. AC 5 ಕೋಟಿಯಿಂದ 7 ಕೋಟಿ ರೂಪಾಯಿ ಬೆಂಗಳೂರಿಂದು. ಎಕ್ಸೈಸ್ ಡಿಪಾರ್ಟ್ಮೆಂಟು ಇನ್ಸ್ಪೆಕ್ಟ್ರು 50 ಲಕ್ಷ, DC 1 ಕೋಟಿಯಿಂದ 1.5 ಕೋಟಿ. ಸಬ್ ರಿಜಿಸ್ಟರ್ ಮತ್ತು RTO ಡಿಪಾರ್ಟ್ಮೆಂಟಿಂದು ಪ್ರತಿ ವರ್ಷ ಆ್ಯಕ್ಷನ್ ಮಾಡ್ತಾರೆ. ಆ್ಯಕ್ಷನ್ನಲ್ಲಿ ರೇಟು ರೈಸ್ ಆಗ್ತಾನೆ ಹೋಗುತ್ತೆ, ಕಡಿಮೆ ಅಂತೂ ಆಗಲ್ಲ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನೊಂದು ಮಾತಾಡಿದ್ರಿ, ಈಗ ಒಂದಷ್ಟು ಫೀಸ್ನ ಕಾಂಗ್ರೆಸ್ಗೆ ಹೋಗುವಂಥದ್ದು ಇದು ಅಂತ ಹೇಳಿದ್ರಿ. ಸರ್ಕಾರಿ ಫೀಸ್ ಅಲ್ದಲ್ಲ ಇದು ಕಾಂಗ್ರೆಸ್ ಸಪ್ರೇಟ್ ಕೊಡಬೇಕಾಗಾದ್ರೆ? ಸರ್ಕಾರಿ ಫೀಸನ್ನು ಖಜಾನೆಗೆ ಕಟ್ಟಿದರೆ ಈ ಫೀಸು ಕಾಂಗ್ರೆಸ್ ಖಜಾನೆಗೆ ಹೋಗುತ್ತೆ, ಕಾಂಗ್ರೆಸ್ ನಾಯಕರುಗಳ ಖಜಾನೆಗೆ ಹೋಗುತ್ತೆ ಈ ಫೀಸು. ವಿಭಿನ್ನ ಹೋರಾಟವನ್ನು ಮಾಡ್ತಾರೆ. ಈಗ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಮಾತು ಹೇಳ್ತಾ ಇದ್ದಾರೆ, ಏನಂತಂದ್ರೆ EDಯನ್ನು ದುರುಪಯೋಗ ಬಳಸ್ಕೊಂಡು ಈಗ ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ ಅಂತ. ಮುಖ್ಯಮಂತ್ರಿಗಳಿಗೆ ಕೇಳಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆಯೋ ಇಲ್ವೋ, ಹಣ ಲೂಟಿ ಆಗಿದೆಯೋ ಇಲ್ವೋ? ED ಬರದೆ ಅವ್ರ ಮಾವ ಬರಬೇಕಾ? ಲೂಟಿ ಮಾಡಿದವ್ರು ಮಾವ ಬರ್ಬೇಕೇನ್ರಿ? ಆರತಿ ಹಿಡ್ಕೊಂಡು ಮಾವ ಅತ್ತೆ ಬಂದು ನಿಂತ್ಕೋಬೇಕಾ? EDನೇ ಬರಬೇಕು, CBI ಬರಬೇಕು. ಇವ್ರು ಲೂಟಿ ಹೊಡೆದೇ ಇದ್ದರೆ ಇದು ಬರೋ ಪ್ರಶ್ನೆನೇ ಬರ್ತಿರಲಿಲ್ಲ. ಲೂಟಿ ಹೊಡೆದ ಮೇಲೆ ಅವ್ರು ಬರದೆ ಇನ್ಯಾರು ಬರಬೇಕು? ED ಒಂದು ಸಂವಿಧಾನಿಕ ಸಂಸ್ಥೆ, CBI ಒಂದು ಸಂವಿಧಾನಿಕ ಸಂಸ್ಥೆ. ಸಿದ್ದರಾಮಯ್ಯನವರು ಅವರು ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದವರು, ಈಸ್ ಅ ಲಾಯರ್. ಅವರಿಗೆ ಹೇಗೆ ಮುಚ್ಚಾಕಬೇಕು ಅಂತಲೂ ಗೊತ್ತು. ಬರೀ ಹಗರಣ ಮಾಡೋದು ಮಾತ್ರ ಅಲ್ಲ, ಹಗರಣ ಮುಚ್ಚಾಕುವ ಸಿದ್ಧಹಸ್ತ ಕಲೆಯೂ ಅವ್ರಿಗೆ ಕರಗತವಾಗಿದೆ. ಬಂದ ತಕ್ಷಣ ಲೋಕಾಯುಕ್ತ ದುರ್ಬಲಗೊಳಿಸಿದ್ರು 2013ನಲ್ಲಿ. ACB ಅಂತಂದರು. ACB ತಂದಿದ್ದೇನೆ ತನ್ನ ಹಗರಣಗಳಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳೋಕ್ಕೆ. ನ್ಯಾಯಾಂಗ ತನಿಖೆ, ಕೆಂಪಣ್ಣ ಆಯೋಗ ನ್ಯಾಯಾಂಗ ತನಿಖೆ ಟೇಬಲ್ ಮಾಡಲಿ. ಈಗ ರೇಟ್ ಕಾರ್ಡ್ ವಿರುದ್ಧವಾಗಿ ಹೋರಾಟ ಕೂಡ ಶುರು ಮಾಡಿ, ಇದನ್ನ ಸದನದ ಒಳಗಡೆನೂ ಕೂಡ ಹೋರಾಟ ಮಾಡ್ತೀರಾ ಹೇಗೆ ಅಂತೇಳಿ, ಬಿಡುಗಡೆ ಮಾಡ್ತೀರಾ ಹೇಗೆ? ಸದನದ ಒಳಗೂ ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಕೂಡ ಜನರಿಗೆ ಇದು ಮುಟ್ಸೋ ಕೆಲಸ ಮಾಡ್ತೇವೆ. ಇದಿಷ್ಟು ಪರಿಷತ್ ಸದಸ್ಯರಂತ CT ರವಿ ಅವರ ಮಾತು. ಯಾಕೆಂದರೆ ಈಗಾಗಲೇ ಸರ್ಕಾರ ರೇಟ್ ದರವನ್ನು ನಿಗದಿ ಮಾಡಿದೆ, ಆ ಒಂದು ದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಯಾಕೆಂದರೆ ಒಂದು ಕಡೆ ಬೆಲೆ ಏರಿಕೆ ಆದರೆ ಇನ್ನೊಂದು ಕಡೆ ಈಗ ಪೋಸ್ಟಿಂಗನ್ನು ತೆಗೆದುಕೊಳ್ಬೇಕಂದ್ರೆ ಈಗಾಗಲೇ ಒಂದಷ್ಟು ರೇಟ್ ಕಾರ್ಡ್ನ ನಿಗದಿ ಮಾಡಿದೆ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು.